ವೆಹಿಕಲ್ ಚೇಸಿಂಗ್ ಅಲ್ಲ, ಕ್ಯಾಮ್ರಾಮನ್ ಒಬ್ಬ ಮಹಾನ್ ಭಾವ ಕ್ಯಾಮ್ರಾಮನ್ ಈ ರೀತಿಯಾಗಿ ನೀನ್ ಕೆಲಸ ಮಾಡುವಂತ ದೇವರಣೆಗೂ ಚಾನಲ್ ಅಲ್ಲಿ ಹೇಳಿರಲ್ಲ. ಬ್ಯಾಕ್ ಪ್ಯಾಕು ಅವೆಲ್ಲ ಇಟ್ಕೊಂಡು ಓಡೋಗ್ತಾನೆ. ಎಲ್ಲಿ? ಪೊಲೀಸ್ ಜೀಪು, ದರ್ಶನ್ ಹೋಗ್ತಾನೆ ಅಂತ ವೆಹಿಕಲ್ಸು, ಯಾವುದೋ ಒಂದು ಕ್ಯಾಂಟ್ರ್ ಗಾಡಿನ ಇರುತ್ತೆ, ಹೋಗಿದೆ ಓಡ್ಕೊಂಡು ಬೀಳ್ತಾನೆ. ಫ್ರಂಟ್ ವೀಲ್ಗೆ ಕರೆಕ್ಟ್ ಆಗಿ ಆ ಕ್ಯಾಮ್ರಾಮನ್ ತಲೆ ಮೇಲೆ ಗಾಡಿ ಹತ್ತುತ್ತಾ ಇತ್ತು. ಸ್ವಲ್ಪ ಯಾಮಾರಿದ್ರು ಕೂಡ ಆತನ ಜೀವ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇರ್ತಿರ್ಲಿಲ್ಲ. ನಿಮ್ಮ ಪ್ರಾಣನೇ ಕಳ್ಕೊಳ್ಳುವಂತ ಕೆಲಸ ವಿಜುಲ್ಸ್. ಯಾವ ಸೀಮೆ ಕೆಲಸ, ಯಾವ ಸೀಮೆ ವಿಜುಲ್ಸ್. ಅದೇ ಈ ರೀತಿಯಾದಂತ ಹುಚ್ಚುತನ ಯಾಕೆ? ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಕಳೆದ 1-2 ವಾರಗಳ ಹಿಂದೆ ಒಂದು ಸ್ಟೋರಿಯನ್ನು ಮಾಡಿದ್ದು. ಮೀಡಿಯಾದವರು ಯಾವ ರೀತಿಯಾಗಿ ಚೇಸಿಂಗ್ ಅನ್ನುವಂಥ ಈ ಸಂಸ್ಕೃತಿನ ಬರ್ತಾ ಅಳವಡಿಸ್ಕೊಂಡಿದ್ದಾರೆ. ಇದರಿಂದ ಸ್ವಲ್ಪ ಯಾಮಾರಿದ್ರು ಕ್ಯಾಮ್ರಾಮನ್ನು, ಡ್ರೈವರು, ಜೊತೆಗೆ ರಿಪೋರ್ಟ್ರು, ಸಾರ್ವಜನಿಕರು, ಅಥವಾ ಆ ವೆಹಿಕಲ್ ಅಲ್ಲಿ ಯಾರು ಗೆಸ್ಟ್ ಹೋಗ್ತಿರೋ ಗೆಸ್ಟು, ಅಥವಾ ಪೊಲೀಸ್ ಆಫೀಸರ್ಸು ಸ್ವಲ್ಪ ಏನಾದ್ರು ಯಾಮಾರಿದ್ರು ಕೂಡ ಎಲ್ಲರ ಜೀವಕ್ಕೂ ಕೂಡ ಅಪಾಯ ಇದೆ ಅನ್ನುವಂಥ ಆಂಗಲ್ ಸ್ಟೋರಿ ಮಾಡ್ದು. ಪಬ್ಲಿಕ್ಗೆ ಅದು ಜಾಸ್ತಿ ರೀಚ್ ಆಯ್ತೋ ಇಲ್ವೋ, ಆದರೆ ಮಾಧ್ಯಮಗಳಿಗೆ ಸಾಕಷ್ಟು ರೀಚ್ ಆಯಿತು. ಕೆಲವೊಂದಷ್ಟು ಬದಲಾವಣೆಗಳು ಕೂಡ ಆಯಿತು ಅಂತಲೂ ಕೇಳ್ಪಟ್ಟು ಕೆಲವೊಂದು ಚಾನಲ್ಗಳಲ್ಲಿ ಜಾಸ್ತಿ ರಿಸ್ಕ್ ತಗೊಂಬೇಡಿ ಅಂತ ಹೇಳಿದ್ದನ್ನು ಕೂಡ ಕೆಲವು ಕ್ಯಾಮ್ರಾಮನ್ಸ್, ರಿಪೋರ್ಟರ್ಸ್ ಫೋನ್ ಮಾಡಿ ಹೇಳಿದ್ರು. ಇನ್ನು ಕೆಲವರು ಕ್ಯಾಮ್ರಾಮನ್ಸೇನೆ ಚೇಸ್ ಮಾಡಿ ಅಂದ್ರೂ ಕೂಡ ನಾವು ಮಾಡಲ್ಲ, ಎಷ್ಟಿದೆಯೋ ಅಷ್ಟು ತೋರಿಸ್ತೀವಿ ಅನ್ನುವಂಥ ವಿಚಾರಗಳು ಬಂತು. ಇವೆಲ್ಲವೂ ಕೂಡ ನನ್ನ ಪರ್ಸ್ನಲ್ ಆಗಿ ಕೆಲವರು ಕಾಲ್ ಮಾಡಿ ಹೇಳಿದಂಥ ವಿಚಾರ ತಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಮತ್ತು ಯಾಕಪ್ಪ ತಿರ್ಗಾ ಇವತ್ತು ಸ್ಟೋರಿ ಅಂತೇಳಿ ಅಲ್ಲ ಬಿಡಿ. ಅದಾದ್ಮೇಲೆ ದರ್ಶನ್ ಕೇಸ್ ಆಯಿತು. ದರ್ಶನ್ ವಿಚಾರದಲ್ಲೂ ಕೂಡ ಫಾಲೋ ಅಪ್ಪು, ಚೇಸಿಂಗು ಎಲ್ಲವೂ ಕೂಡ ಆಯಿತು. ಮಹತ್ವದ ಬದಲಾವಣೆ ಏನಾಗಲಿಲ್ಲ. ಒಂದೇ ಸಲ ಆಗಲ್ಲ ಅಂತ ನಮಗೆ ಗೊತ್ತು. ಮತ್ತೆ ಯಾಕೆ ಇವತ್ತು ಈ ವಿಚಾರ ಮತ್ತೆ ಅಂತಂದ್ರೆ, ಇವತ್ತು ವೆಹಿಕಲ್ ಚೇಸಿಂಗ್ ಅಲ್ಲ, ಕ್ಯಾಮ್ರಾಮನ್ ಒಬ್ಬ ಮಹಾನ್ ಭಾವ ಕ್ಯಾಮ್ರಾಮನ್. ಬಹುಶಃ ಕ್ಯಾಮ್ರಾಮನ್ಗೆ ಮದುವೆ ಆಗಿದೆಯೋ, ಅಥವಾ ತಂದೆ ತಾಯಿ ಬಗ್ಗೆ ಯೋಚನೆ ಇದೆಯೋ, ಅಥವಾ ಮದುವೆ ಆಗಿದ್ರೆ ಹೆಂಡತಿ ಮಕ್ಳ ಬಗ್ಗೆ ಯೋಚನೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಹುಶಃ ಈ ರೀತಿಯಾಗಿ ನೀನ್ ಕೆಲಸ ಮಾಡುವಂತ ದೇವರಣೆಗೂ ಚಾನಲ್ ಅಲ್ಲಿ ಹೇಳಿರಲ್ಲ. ಆ ಚಾನಲ್ ಯಾವುದು, ಕ್ಯಾಮ್ರಾಮನ್ ಹೆಸರು ಗೊತ್ತು, ಬಟ್ ಬೇಡ ಹೇಳೋದು. ನಿಮ್ಗೆ ವಿಜುವಲ್ಸ್ ಅನ್ನ ಫಸ್ಟ್ ತೋರಿಸ್ಬಿಡ್ತೀನಿ, ಏನ್ ವಿಚಾರ ಹೇಳಕ್ ಹೊರಟಿದ್ದೀನಿ ಅಂತ ನೋಡಿ. ಫಸ್ಟ್ ಈ ವಿಜುವಲ್ಸ್ ನ ನೋಡಿ. ಇದು ಇವತ್ತು ದರ್ಶನ್ನ ಕೋರ್ಟ್ ಕರ್ಕೊಂಬಂದು ಅಲ್ಲಿ ವಿಚಾರಣೆ ಎಲ್ಲ ಮುಗಿಸಿ ಅವ್ರನ್ನ ಒಂದಷ್ಟು ಜನನ ಜೆಸಿ ಕಳಿಸಿದ್ರು ಜುಡಿಷಿಯಲ್ ಕಸ್ಟಡಿಗೆ. ದರ್ಶನ್ ಇನ್ನೊಂದು 3 ಜನ, ಒಟ್ಟು 4 ಜನನ ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು. ಆ ಸಂದರ್ಭದಲ್ಲಿ ಖಾಸಗಿ ಚಾನಲ್ನ ಕ್ಯಾಮ್ರಾಮನ್ ಒಬ್ಬ, ಬೇರೆಯವರೆಲ್ಲ ವೆಹಿಕಲ್ಸ್ಗಳಲ್ಲಿ ಫಾಲೋ ಮಾಡ್ಕೊಂಡ್ ಬಂದ್ರೆ, ಈತ ಹಡ್ಸನ್ ಸರ್ಕಲ್ ಅಲ್ಲಿ ಈತನಿಗೆ ಏನ್ ಪ್ರಾಣದ ಬಗ್ಗೆ ಯೋಚನೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಆತ ತೆಗಿಯುವಂಥ ವಿಜುವಲ್ಸ್ಗೆ ಏನಾದರೂ ಕೂಡ ಯಾವ್ದಾದ್ರು ಒಂದು ನ್ಯಾಷನಲ್ ಅವಾರ್ಡೋ ಅಥವಾ ಅದಕ್ಕಿಂತ ದೊಡ್ಡ ಗೋಯಂಕ ಪ್ರಶಸ್ತಿ ಕೊಡ್ತಾರೋ ನಮಗೂ ಗೊತ್ತಿಲ್ಲ. ಆ ರೇಂಜಲ್ಲಿ ಈತ ಓಡೋಗಿ ಆ ವಿಜುವಲ್ಸ್, ಬ್ಯಾಕ್ ಪ್ಯಾಕ್ ಮೊದಲೇ ಅದು ತೂಕ ಇರುತ್ತೆ. ಬರೀ ಕ್ಯಾಮ್ರಾ ಇಟ್ಕೊಂಡು ಓಡೋಗೋದೇ ಕಷ್ಟ. ಕ್ಯಾಮ್ರಾ ಅಲ್ಲ, ಟ್ರಾಫಿಕಲ್ಲಿ ನಾವು ಓಡೋಗೋದೇ ಕಷ್ಟ. ಅದರಲ್ಲಿ ಕ್ಯಾಮ್ರಾ, ಬ್ಯಾಕ್ ಪ್ಯಾಕು ಅವೆಲ್ಲ ಇಟ್ಕೊಂಡು ಓಡೋಗ್ತಾನೆ. ಎಲ್ಲಿ? ಪೊಲೀಸ್ ಜೀಪು, ದರ್ಶನ್ ಹೋಗ್ತಾನೆ ಅಂತ ವೆಹಿಕಲ್ಸು. ಅದನ್ನ ಶೂಟ್ ಮಾಡಕ್ಕೆ ಬಹುಶಃ ದರ್ಶನ್ ಇದ್ರು, ಪವಿತ್ರ ಗೌಡ ಇದ್ರು ಆ ವೆಹಿಕಲ್ ಅಲ್ಲಿ ಗೊತ್ತಿಲ್ಲ. ಬಹುಶಃ ಪವಿತ್ರ ಗೌಡ ಇದ್ರು ಅನ್ಸುತ್ತೆ. ಆ ಜೀಪ್ನ ಶೂಟ್ ಮಾಡಕ್ಕೆ ಯಾವ ರೀತಿಯಾಗಿ ಓಡೋಗ್ತಾನೆ ನೋಡಿ. ಆ ಓಡೋಗೋ ಟೈಮಲ್ಲಿ ಅಕ್ಕಪಕ್ಕ ಯಾವ ಗಾಡಿ ಇದೆ ಸೊ ಏನೂ ನೋಡಲ್ಲ, ಓಡೋಗಿದ್ದೇನೆ ಮುಂದೆಗಡೆ ಯಾವುದೋ ಒಂದು ಕ್ಯಾಂಟ್ರ್ ಗಾಡಿನ ಇರುತ್ತೆ, ಹೋಗಿದೆ ಓಡ್ಕೊಂಡು ಬೀಳ್ತಾನೆ. ಕ್ಯಾಮ್ರಾ, ಬ್ಯಾಕ್ ಪ್ಯಾಕ್ ಸಮೇತ ಬಿದ್ದು ಪಕ್ಕದಲ್ಲೇ ಹಿಂದೆನೆ ಒಂದು ಪೊಲೀಸ್ ರಿಸರ್ವ್ ವೆಹಿಕಲ್ ಬರ್ತಿರುತ್ತೆ. ಕರೆಕ್ಟಾಗಿ ಆ ಫ್ರಂಟ್ ವೀಲ್ಗೆ, ದೃಶ್ಯದಲ್ಲಿ ನೋಡಿಬೇಕಾದ್ರೆ ಆ ಫ್ರಂಟ್ ವೀಲ್ಗೆ ಬೀಳ್ತಾನೆ. ಸದ್ಯ ಸ್ಲೋ ಮೂವಿಂಗ್ ಇತ್ತು ವೆಹಿಕಲ್ಸ್ಗಳು, ಜೊತೆ ಆತನು ಕೂಡ ರಿಸರ್ವ್ ಒಂದು ಸ್ವಲ್ಪ ನೋಡ್ದ ಅನ್ಸುತ್ತೆ, ಸ್ವಲ್ಪ ರೈಟ್ಗೆ ಹೋದ. ಇನ್ ಕೇಸ್ ಏನಾದ್ರೂ ಆತನು ಫಾಸ್ಟ್ ಆಗಿ ಇದ್ದಿದ್ರೆ ಬಿದ್ದಂಥ ಟೈಮ್ಗೆ ಫ್ರಂಟ್ ವೀಲ್ಗೆ ಕರೆಕ್ಟಾಗಿ ಆ ಕ್ಯಾಮ್ರಾಮನ್ ತಲೆ ಮೇಲೆ ಗಾಡಿ ಹತ್ತುತ್ತಾ ಇತ್ತು. ಜೀವ ಹೋಗಿದ್ರೆ, ಈಗ ದರ್ಶನ್ ಆಲ್ರೆಡಿ ಕೊಲೆ ಕೇಸಲ್ಲಿ ಫಿಟ್ ಆಗಿದ್ದಾರೆ. 1 ವಾರದಿಂದ ಅಲ್ಲ 10 ದಿವಸದಿಂದ ವಿಜುವಲ್ಸ್ ತೋರಿಸ್ತಾನೆ ಇದ್ದೀರಾ. ಅಂಥದ್ದು ಏನು ಅದ್ರೊಳಗಡೆ ಎಕ್ಸ್ಕ್ಯೂಸ್ ಸಿಕ್ತಿತ್ತೋ ಗೊತ್ತಿಲ್ಲ. ಮಾಮೂಲಿ ಜೀಪಲ್ಲಿ ಹೋಗೋದು ಬರೋದು ಸಾಕಷ್ಟು ಫುಟೇಜ್ ಇದೆ, ಅದನ್ನೇ ಹಾಕೊಂಡಿದ್ದು ಆಗ್ತಿತ್ತು. ಬಹುಶಃ ಲೈವ್ ಗಿವ್ ಇತ್ತನೋ, ಅಥವಾ ಚಾನಲಲ್ಲಿ ದೇವರಣೆಗೂ ಹೇಳ್ತೀನಲ್ಲ, ಯಾವುದೇ ಚಾನಲಲ್ಲಿ ಈ ರೇಂಜಿಗೆ ಚೇಂಜ್ ಮಾಡಿ ಅಂತ ಯಾರು ಹೇಳಲ್ಲ. ಈತ ಹೋಗಿ ಈ ರೀತಿಯಾದ ಅನಾಹುತ ಸೃಷ್ಟಿ ಮಾಡ್ಕೊಂಡ. ಸ್ವಲ್ಪ ಯಾಮಾರಿದ್ರು ಕೂಡ ಆತನ ಜೀವ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇರ್ತಿರ್ಲಿಲ್ಲ. ಇದನ್ನ ಬೇರೆ ಚಾನಲ್ ಕ್ಯಾಮ್ರಾಮನ್ಸು, ಬೇರೆ ಚಾನಲ್ ಅವ್ರು ನೋಡಿದವರು ಕೂಡ ಆತನಿಗೆ ಬೈದಿದ್ದಾರೆ. ಆತ ನಡ್ಕೊಂಡಂಥ ರೀತಿ ಇದೆಯಲ್ಲ, ನಡ್ಕೊಂಡ ರೀತಿಯನ್ನು ಅವನ ಜೀವಕ್ಕೆ ಅಷ್ಟೇ ಅದು ಸಮಸ್ಯೆ, ಬೇರೆಯವ್ರು ಯಾರಿಗೂ ಇಲ್ಲ ಅವನ ಜೀವಕ್ಕೆ. ಒಂದು ಯೋಚನೆ ಮಾಡಿ,
ಈಗ ಈ ಚಾನಲಲ್ಲಿ ಹೇಳ್ಬಿಡ್ತೀವಿ ಈಗಿನ ಪರಿಸ್ಥಿತಿನಲ್ಲಿ ಹೇಗಿದೆ ಅಂದರೆ, ಈಗ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋಂಥ ಕ್ಯಾಮ್ರಾಮನ್ಗೆ ಇವಾಗೆಲ್ಲ ಅರ್ಥ ಆಗಿದೆ. ಸೊ ನಾವು ಏನು ನಮ್ಮ ಪ್ರಾಣ ಒತ್ತೆ ಇಟ್ಟು ಹೆಂಡತಿ ಮಕ್ಳನ್ನ ಬಿಟ್ಟು ನಾವು ಕೆಲಸ ಮಾಡಿದ್ರೆ ನಮಗೇನು ಕಂಪ್ನಿಗಳು ಏನು ಕೊಡಲ್ಲ, ಅಥವಾ ನನ್ನ ಪ್ರಾಣ ಹೋದ್ರೂ ಕೂಡ ಕಂಪ್ನಿ ರೆಸ್ಪಾನ್ಸಿಬಲ್ ಆಗಲ್ಲ ಅನ್ನೋದು ಗೊತ್ತಿದೆ. ಲಿಮಿಟ್ ಆಗೇ ಮಾಡ್ತಾರೆ ಅವರು. ಅಂದರೆ ಹಾರ್ಡ್ ವರ್ಕ್ ಮಾಡ್ತಾರೆ, ಡ್ಯೂರೇಷನ್ ಅಂದರೆ 12 ಅವರ್ 13 ಅವರ್ ಕೆಲಸ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಹುಚ್ಚುತನ ಅಂತಾರೆ ಇದಕ್ಕೆ. ಈ ರೀತಿಯಾದಂಥ ಹುಚ್ಚುತನದ ಕೆಲಸಕ್ಕೆ ಮುಂದಾಗೋದಿಲ್ಲ. ಈಗ ಹೊಸ್ದಾಗಿ ಬಂದಿರ್ತಾರಲ್ಲ ಕ್ಯಾಮ್ರಾಮೆನ್ಸ್ಗಳು, ಸೊ ಅಂಥವ್ರು ಅಥವಾ ಕೆಲವ್ರು 2-3 ವರ್ಷ ಆಗಿದೆ ಅಂದ್ರೂ ಕೂಡ ಅವ್ರಿಗೇನೋ ಒಂದು ಕ್ರೇಜ್, ನಾನು ತೆಗೆದಿಡ್ಬೇಕು, ಓಡಿಡ್ಬೇಕು, ಮಾಡಿಡ್ಬೇಕು, ಬೇರೆ ಚಾನಲ್ವರೆಲ್ಲ ನೋಡ್ತಾರೆ ನನ್ನ ವರ್ಕ್. ಹಾರ್ಡ್ ವರ್ಕ್ ಅದಲ್ಲ. ನಿಮ್ಮ ಪ್ರಾಣನೇ ಹೋಗೋವಂಥ ಕೆಲಸ ಯಾವತ್ತೂ ಕೂಡ ಹಾರ್ಡ್ ವರ್ಕ್ ಅನ್ಸಲ್ಲ. ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕ್ ಎರಡೂ ಇರಬೇಕು. ಆದರೆ ನಮ್ಮ ಪ್ರಾಣಕ್ಕೆ, ಬೇರೆಯವ್ರ ಪ್ರಾಣಕ್ಕೆ ಅಪಾಯ ಆಗಬಾರ್ದು. ಅದನ್ನು ಹಾರ್ಡ್ ವರ್ಕ್ ಆರು ಮಾಡಿ, ಸ್ಮಾರ್ಟ್ ವರ್ಕ್ ಆರು ಮಾಡಿ. ಅದಕ್ಕೆ ಅಪ್ರಿಸಿಯೇಷನು ಸಿಗುತ್ತೆ, ನಿಮ್ಮ ಕೆಲ್ಸಕ್ಕೆ ವ್ಯಾಲ್ಯೂನು ಸಿಗುತ್ತೆ. ಅದು ಬಿಟ್ಬಿಟ್ಟು ನಿಮ್ಮ ಪ್ರಾಣನೇ ಕಳ್ಕೊಳ್ಳೋವಂಥ ಕೆಲಸ ವಿಜುವಲ್ಸ್, ಯಾವ ಸೀಮೆ ಕೆಲಸ, ಯಾವ ಸೀಮೆ ವಿಜುವಲ್ಸ್. ಇವತ್ತು ನಾನು ಕಂಪ್ನಿಯ ಮ್ಯಾನೇಜ್ಮೆಂಟ್ ಅವ್ರಿಗೆ ಏನು ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ ಈ ಒಬ್ಬ ಕ್ಯಾಮ್ರಾಮನ್ ನಾವು ಹೇಳ್ತಾ ಇರುವಂಥದ್ದು. ಇವರು ನೋಡಿ ಬೇರೆಯವರು ಕೂಡ ಈಗ ಅಲರ್ಟ್ ಆಗ್ಬೇಕಷ್ಟೇನೆ, ಆಯ್ತಾ? ನೀನು ಸತ್ತೋಗಿದ್ದಪ್ಪ ಇವತ್ತು, ಅವನೇನಾದ್ರೂ ನಿನ್ನ ತಲೆ ಮೇಲೆ ಗಾಡಿ ಎತ್ತಿಸಿದ್ದ ಅಂತಾರೆ, ನೀನು ಸತ್ತೋಗ್ತಿದೆ. ಯಾರಾಗ್ತಾರೆ? ಅವಾಗ ದರ್ಶನ್ಗೆ ಬರ್ತಿತ್ತು, ದರ್ಶನ್ನಿಂದಾಗಿ ಇನ್ನೊಂದು ಮರಣ. ಪಾಪ ದರ್ಶನ್ ತಪ್ಪಿರ್ತಿರ್ಲಿಲ್ಲ ಇದ್ರೊಳಗಡೆ, ಅವನೇನು ಬಂದು ನೀನು ಫಾಲೋ ಮಾಡು, ಚೇಂಜ್ ಮಾಡು ಅಂತ ಹೇಳಿರ್ತಿರ್ಲಿಲ್ಲ. ನಿನ್ನ ಒಂದು ಹುಚ್ಚುತನ. ನಾವು ಸದಾ ಹೇಳ್ತಾ ಇರೋದಿಷ್ಟೇ, ನೀವು ಈ ಚೇಸಿಂಗ್ ಅನ್ನೋದು ಬಿಟ್ಬಿಡಿ. ಚೇಸಿಂಗು ಈಗ ದರ್ಶನ್ ಕೇಸಲ್ಲಿ ಮಾಡಿದ್ರೆ ಓಕೆ, ಸ್ವಲ್ಪನಾದ್ರೂ ಒಂದಷ್ಟು ಬದಲಾವಣೆಗಳು ನಾವು ನೋಡ್ದಂಗೆ ಆಯ್ತು ಅದ್ರೊಳಗಡೆ. ಅದೇ ಈ ರೀತಿಯಾದಂಥ ಹುಚ್ಚುತನ ಯಾಕೆ? ನಿಮ್ಮ ಕಂಪ್ನಿ ಮ್ಯಾನೇಜ್ಮೆಂಟು ಕೂಡ ಇವತ್ತು ನಿಮ್ಗೆ ಬೈದಿರುತ್ತೆ. ಬೈದಿಲ್ಲ ಅನ್ನೋ ಕಂಪ್ನಿ ಮ್ಯಾನೇಜ್ಮೆಂಟ್ ಅವ್ರು ಯಾವ ಚಾನಲ್ ಯಾವ ಕ್ಯಾಮ್ರಾ ಅಂತ ಗೊತ್ತಿದೆಯಲ್ಲ, ನೀವಾರು ಅಟ್ಲೀಸ್ಟ್ ಆ ಕ್ಯಾಮ್ರಾಮನ್ ಸ್ವಲ್ಪ ಬುದ್ಧಿ ಹೇಳಿ. ನೀನು ನೋಡಿ ನಾಳೆ ಇನ್ನೊಂದು 4 ಜನ ಅದೇ ಥರ ಮಾಡೋಕೆ ಹೋಗ್ಬಿಟ್ರೆ ಸತ್ರ ಯಾರು ಬರ್ತಾರೆ ಫ್ಯಾಮಿಲಿಗೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೆಲಸನೇ ಬೇರೆ, ಜೀವನನೇ ಬೇರೆ. ಜೀವನ ಅಂದರೆ ನಮ್ದೊಂದೇ ಇರಲ್ಲ. ಮದುವೆ ಆಗಿಲ್ಲ, ನಮ್ಮ ಅಪ್ಪ ಅಮ್ಮನಾರು ಇರ್ತಾರೆ, ಅವ್ರನ್ನ ಸಾಕ್ಬೇಕಾಗಿರುತ್ತೆ. ಮದುವೆ ಆಗಿರೋ ಹೆಂಡತಿ ಮಕ್ಕಳನ್ನ ಸಾಕ್ಬೇಕಾಗಿರುತ್ತೆ. ಅಜ್ಜಿ ತಾತ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ. ಸ್ವಲ್ಪ ಯೋಚನೆ ಮಾಡಿಕೊಂಡು ಕೆಲಸ ಮಾಡೋದು ಒಳ್ಳೇದು. ಅದ್ರಲ್ಲಿ ಕೂಡ ಈಗ ಬರೋಂಥ ಯಂಗ್ಸ್ಟರ್ ಕ್ಯಾಮ್ರಾಮೆನ್ಸು, ಯಂಗ್ಸ್ಟರ್ ರಿಪೋರ್ಟರ್ಸ್ ಇರ್ತಾರಲ್ಲ, ಆಮೇಲೆ ಯಂಗ್ಸ್ಟರ್ ಹೊಸದಾಗಿ ಕ್ಯಾಬ್ ಡ್ರೈವರ್ಸ್ಗಳು ಅಷ್ಟೇ ಬಂದಾಗ ಮೀಡಿಯಾ ನಮ್ನ ಯಾರು ಕೇಳ್ತಾರೆ ಸ್ವಲ್ಪ ಜೋಶಲ್ಲಿ ಇರ್ತಾರೆ. ಈ ಜೋಶ್ ಎಲ್ಲ ಬೇಡ. ಜೋಶು ಕೆಲಸದಲ್ಲಿ ತೋರಿಸಿ. ಆದರೆ ಈ ಥರ ಹುಚ್ಚುತನದ ಪ್ರಾಣನೇ ಹೋಗುವಂಥದ್ದು ಅಥವಾ ಬೇರೆಯವರ ಪ್ರಾಣಕ್ಕೆ ಅಪಾಯ ಆಗುವಂಥ ಹುಚ್ಚುತನ ಬೇಡ. ಈ ಕ್ಯಾಮ್ರಾಮನ್ಗೆ ಸ್ವಲ್ಪ ಅತಿಯಾದಂಥ ಈ ರೀತಿಯಾದಂಥ ಕೆಲಸದ ಆಸಕ್ತಿ ಇದೆಯಲ್ಲ, ಈ ಥರ ಹುಚ್ಚುತನದಲ್ಲಿ ಈ ಆಸಕ್ತಿ ಬೇಡ ಅಂತೇಳಿ ಬಹುಶಃ ಆ ಮ್ಯಾನೇಜ್ಮೆಂಟ್ ಅವರು ಬಹುಶಃ ಅವ್ರಿಗೊಂದು ಕಿವಿ ಮಾತನ್ನು ಖಂಡಿತವಾಗ್ಲೂ ಹೇಳಿರ್ತಾರೆ. ಈ ರೀತಿಯಾದಂಥ ರಿಸ್ಕ್ ತಗೊಳ್ಳಿ ಅಂತ ಯಾವ ಮ್ಯಾನೇಜ್ಮೆಂಟ್ ಅವರು ಹೇಳಲ್ಲ. ಸೊ ಸ್ವಲ್ಪ ಚೇಸಿಂಗ್ ವಿಚಾರದಲ್ಲಿ ಇನ್ನಾದರೂ ಬದಲಾಗಿ ಅನ್ನುವಂಥದ್ದೇ ನಮ್ಮ ನ್ಯಾಷನಲ್ ಟಿವಿಯ ಕಳಕಳಿ. ಈ ಕುರಿತಾಗಿ ತಮ್ಮ ಕಮೆಂಟ್ಸ್ ಏನಿದೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.